ಬನ್ನಿ ಇದು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನೋಡಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇವತ್ತು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಒಂದು ಬಜ್ಜಿ ಮಾಡೋಣ ಅಂತ ಅಷ್ಟೇ. ಕಟ್ಟಾಗಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಚಿಲ್ಲಿ ಪೌಡ್ರು, ಈಗ ಸ್ವಲ್ಪ ನೀರು ಹಾಕ್ಕೊಡೋಣ. ಇದಕ್ಕೆ ಜಾಸ್ತಿ ಬೇಡ, ನಾನು ಸ್ವಲ್ಪನೇ ಮಾಡ್ತಾ ಇರೋದು. ನಾನು ಇದಕ್ಕೆ ಸ್ವಲ್ಪ ಅಕ್ಕಿ 1 ಸ್ಪೂನ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ, ಏಕೆಂದರೆ ನಾನು ಸ್ವಲ್ಪನೇ ಮಾಡ್ತಾ ಇರೋದಲ್ವಾ, ಅದಕ್ಕೋಸ್ಕರ. ಸ್ವಲ್ಪ ನೀರು ಹಾಕೋಣ. ಇಷ್ಟಿದ್ರೆ ಸಾಕು. ಕ್ಯಾರೆಟಲ್ಲಿ ಮಾಡ್ತಾರದು ಇವತ್ತು. ಸುಮ್ಮನೆ ಏನೋ ತಿನ್ನಬೇಕು ಅನ್ನಿಸ್ತಾ ಏನು ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಾಕು, ಇಷ್ಟ ಆದರೆ ಹಚ್ಕೊಡುವ. ಬಾಣಲಿ ಕಾಯಿಲಿ. ನಾವು ಮೊನ್ನೆ ಕರ್ದಿರೋದಿತ್ತು ಎಣ್ಣೆ, ಕರ್ದಿರೋ ಎಣ್ಣೆನೇ ಹಾಕ್ಕೊಡುವ. ಎಣ್ಣೆ ಕಾಯಿಲಿ. ಎಣ್ಣೆ ಕಾದಿದೆ ನೋಡೋದು. ಕಾದಿದೆ. ಸಿಮ್ಮಲ್ಲಿ ಇಟ್ಕೊಂಡು ಕ್ಯಾರೆಟ್ ಅಲ್ವ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದೆಲ್ಲ ಯೂಟ್ಯೂಬಿಂದ ಒಂದು ಅನುಭವ ನಮ್ಗಳಿಗೆ ಅಷ್ಟೇ. ಅನುಭವ ಏನು ಒಂದು ಇದು ಅಂತಲೇ ಹೇಳ್ಬೋದು, ಕೇಳ್ಕೊಬೇಕು ಅಂದರೆ.
ನನ್ನ ಚಾನಲ್ ಯಾರೂ ನೋಡ್ತಾ ಇಲ್ಲ, ನೀವು 365 ಜನ ಇದ್ದೀರಾ. ಯಾರಾದರೂ ಒಬ್ಬರು ನೋಡೋದು ನೋಡಿ ಏನಾದರೂ ಒಂದು ಹೇಳಬೇಕಲ್ವ? ಯಾಕೆ ಯಾರೂ ಏನೂ ಮಾತಾಡಲ್ಲ? ನಾನು ಚೆನ್ನಾಗಿ ಮಾಡ್ತಾಯಿಲ್ವ ಅಡುಗೆನ ಏನು ಅಂತ ಮಾಡಬೇಕು, ನನಗೂ ಆಸೆ ಇದೆ. ಆದರೆ ನನಗಿಲ್ಲಿ ಯಾರು ಸಾಥ್ ಕೊಡೋರಿಲ್ಲ. ಒಂದು ಹೇಳ್ಕೋಬೇಕು ಅಂತಂದರೆ ನನಗೆ ಡ್ಯೂಟಿಗೆ ಬೇರೆ ಹೋಗಬೇಕು. ಅದರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು. ಒಂದು ದಿವಸಕ್ಕೆ ನಾನು ಏನಾದರೂ ಒಂದು ಮಾಡ್ತಾ ಇರ್ತೀನಿ, ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದ್ರೂ ನನಗೆ ಕೆಲಸದ್ದು ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನಾನು 1-2 ವೀಡಿಯೋ ಬಿಡೋಕ್ಕೆ ಸಾಧ್ಯ. ಅದು ಒಂದೊಂದು ಸಲ ಕೆಲಸ ಮಾಡಬೇಕಾದ್ರೆ 2 ಗಂಟೆ ಆಗೋದು, ಎಲ್ಲರ ಹೊರಗಡೆ ಹೋಗಿ ನೋಡೋಣ ಅನ್ನೋಷ್ಟರೊಳಗಡೆ ಟೈಮ್ ಆಗೋಗ್ಬಿಟ್ಟಿರ್ತದೆ. ಆಮೇಲೆ ಮೇಲೆ ಅಪ್ಟೇರ್ 5ನೇ ಅಪ್ಟೇರ್ ಕೊಟ್ಟರೆ ನೆಟ್ವರ್ಕೇ ಸಿಗೋದಿಲ್ಲ, ಕಷ್ಟ ಆಗುತ್ತೆ. ಅದು ನೋಡಿ, ನಾನು 2 ಗಂಟೆಗೆ ಹಾಕಿರೋದು 2:30-3 ಗಂಟೆಗೆ ಹೋಗುತ್ತದೆ. ಅದು ನನ್ನ ಚಾನಲ್ ಅವ್ರು ನೋಡೇ ಇರೋಕ್ಕಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅಕ್ಕಿ ಹಸಿಟ್ಟು ಹಾಕಿರೋದ್ರಿಂದ ಬರಿಯಾಗಿ ಬರುತ್ತೆ. ಆಗಿದೆ, ನಾನು ಸ್ವಲ್ಪ ಆಗಬೇಕು. ಅದು ಕ್ಯಾರೆಟ್ ಅಲ್ವಾ, ಅದಕ್ಕೋಸ್ಕರ ತೆಗೆದ್ಬಿಡೋಣ ಈಗ. ಈ ಥರ ಕ್ಯಾರೆಟ್ ಬಜ್ಜಿ ರೆಡಿಯಾಗಿದೆ. ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಚೆನ್ನಾಗಿದೆ. ಅಯ್ಯೋ, ತುಂಬ ಚೆನ್ನಾಗಿದೆ. ಮಕ್ಕಳುಗಳು ಕ್ಯಾರೆಟು ತಿನ್ನಲ್ಲ ಅನ್ನೋದಕ್ಕೆ ಖಂಡಿತ ಚೆನ್ನಾಗಿ ಬಂದಿದೆ. ಸುಳ್ಳು ಹೇಳ್ತಿಲ್ಲ, ಖಂಡಿತ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಜೊತೆಗೆ ಒಂದು ಕಾಫಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಸಪ್ಪಗಾಗಿದೆ. ನಾನು ಇದನ್ನು ನೋಡಲೇ ಇಲ್ಲ ಈ ಥರ ಬರುತ್ತೆ ಅಂತ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕೊನೆ ತನಕ ವಿಡಿಯೋನ ನನಗಂತೂ ತುಂಬ ಇಷ್ಟ ಆಯಿತು. ಸಪ್ಪಗಾಗಿ ಬಂದಿದೆ ಕ್ಯಾರೆಟು, ಚೆನ್ನಾಗಿದೆ. ತಿಂತಾಯಿದ್ರೆ ಸೂಪರಾಗಿದೆ, ಅದ್ಭುತವಾಗಿ. ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.